ನಮಸ್ತೆ. ಆಸೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಫ್ರೆಂಡು ಮನೆ ಒಳಗಡೆ ಬಂದು ಶಾಂತಿ ಶಾಂತಿ ಇನ್ನೂ ನನ್ನ ಮೇಲೆ ಕೋಪ ಹೋಗಿಲ್ವೇನೆ ಅಂತ ಕೇಳ್ತಾಳೆ. ಆದರೆ ಶಾಂತಿ ಏನು ಮಾತಾಡೋದಿಲ್ಲ, ಸುಮ್ಮನೆ ನಿಂತಿರ್ತಾಳೆ. ಆದರೆ ಯಾಕೆ ಅಂತ ಅಂದರೆ ಅವಳಿಗೆ ಕರೆಂಟ್ ಶಾಕ್ ಹೊಡೆದಿರುತ್ತೆ. ಅವಳು ನಡುಕ್ತಾ ನಿಂತಿರ್ತಾಳೆ. ಅವಾಗ ಬಂದು ಯಾಕೆ ಇನ್ನೂ 30 ವರ್ಷದ ಫ್ರೆಂಡ್ಶಿಪ್ ಕಣೆ, ನನ್ನ ಮೇಲೆ ಇನ್ನೂ ಕೋಪನ, ಮಾತಾಡಲ್ವಾ ಅಂತ ಅಂದ್ಬಿಟ್ಟು ಕೇಳಿದ್ದಕ್ಕೆ ಅವಳೇನು ಮಾತಾಡೋದಿಲ್ಲ. ಮಾತಾಡ್ಸೋಣ ಅಂತ ಅಂದ್ಬಿಟ್ಟು ಶಾಂತಿ ಮೇಲೆ ಕೈ ಇಡ್ತಾಳೆ. ಅವಾಗ ಅವಳಿಗೂ ಕರೆಂಟ್ ಶಾಕ್ ಹೊಡೆಯುತ್ತೆ. ಅವಳು ನಡುಕ್ತಾ ನಿಂತಿರ್ತಾಳೆ. ಈ ರೋಹಿಣಿ ಕೂಡ ಅಲ್ಲಿಗೆ ಬರ್ತಾಳೆ. ಆಂಟಿ ಚೆನ್ನಾಗಿದ್ದೀರಾ ಅಂತ ಕೇಳ್ತಾಳೆ. ಆದ್ರೆ ಅವ್ರೇನು ಮಾತಾಡೋದಿಲ್ಲ, ಹ್ಞೂ ಹ್ಞೂ ಅಂತ ಇರ್ತಾರೆ. ಅದಕ್ಕೆ ಏನ್ ಆಂಟಿ, ನಂಗೆ ಕೇಳೋಕ್ಕಿಂತ ಮುಂಚೆನೆ ಹ್ಞೂ ಅಂತ ತಲೆ ಅಲ್ಗಾಡಿಸ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ರೋಹಿಣಿ ಕೂಡ ಅವ್ರನ್ನ ಟಚ್ ಮಾಡ್ತಾಳೆ. ಅವಾಗ ರೋಹಿಣಿಗೂ ಶಾಕ್ ಹೊಡೆಯುತ್ತೆ. ಇನ್ನ ನೋಡಿ ಮನೋಜ್ ಕೂಡ ಅಲ್ಲಿಗೆ ಬರ್ತಾನೆ. ಮನೋಜ್ ಕೂಡ ರೋಹಿಣಿನ ಟಚ್ ಮಾಡಿದಾಗ ಅವನಿಗೂ ಕೂಡ ಕರೆಂಟ್ ಶಾಕ್ ಹೊಡೆಯುತ್ತೆ. ಒಂದೇ ಸಮ ನಡ್ಗೋಕ್ ಶುರು ಮಾಡ್ತಾರೆ. ಅವಾಗ ಶ್ರುತಿ ಅಲ್ಲಿಗೆ ಬಂದು ಏನ್ ಎಲ್ರು ಡಿಸ್ಕೋ ಡ್ಯಾನ್ಸ್ ಮಾಡ್ತಾ ಇದ್ದೀರಾ, ಅಯ್ಯೋ ಕರೆಂಟ್ ಶಾಕ್ ಕೊಟ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ಏನ್ ಮಾಡ್ಲಿ ಅಂತ ಅವಳ ಹತ್ರ ಇದ್ದ ವೇಲನ್ನ ಆ ಕರೆಂಟ್ ಇದಕ್ಕೆ ಹಾಕ್ತಾಳೆ. ಅವಾಗ ಅವಳಿಗೂ ಕರೆಂಟ್ ಶಾಕ್ ಹೊಡೆಯುತ್ತೆ. ಅದೇ ಸಮಯಕ್ಕೆ ಬಾರೆ ನಾನು ನಿನ್ಗೇನೋ ಹೇಳ್ಬೇಕು ಅಂತ ಅವಳ ಗಂಡ ಬಂದು ಕರೀತಾನೆ. ಆದ್ರೆ ಅವನ್ಗೆ ಕರೆಂಟ್ ಶಾಕ್ ಹೊಡೆದಿರೋದು ಗೊತ್ತಿರಲ್ಲ. ಶ್ರುತಿನ ಟಚ್ ಮಾಡಿದ ತಕ್ಷಣ ಅವನ್ಗೂ ಶಾಕ್ ಹೊಡೆಯುತ್ತೆ. ಎಲ್ರು ನಡಕ್ತಾ ನಿಂತಿರ್ತಾರೆ. ಅದೇ ಟೈಮ್ಗೆ ಮೀನಾ ಅಲ್ಲಿಗೆ ಬರ್ತಾಳೆ. ಅಯ್ಯೋ ನಾನು ಏನ್ ಮಾಡ್ಲಿ ಇವಾಗ, ಎಲ್ಲರಿಗೂ ಕರೆಂಟ್ ಶಾಕ್ ಹೊಡೆದ್ಬಿಟ್ಟಿದೆಯಲ್ಲ, ನಾನು ಏನ್ ಮಾಡ್ಲಿ ಇವಾಗ ಅಂತ ಅಡುಗೆ ಮನೆಗೆ ಹೋಗಿ ಲಟ್ಟಣಿಗೆ ತಗೊಂಡ್ ಬರ್ತಾಳೆ. ಲಟ್ಟಣಿಗೆ ತಗೊಂಡ್ ಬಂದು ಅತ್ತೆ ನಾನು ಇವಾಗ ನಿಮ್ಗೆ ಹೊಡಿಬೇಕು, ನಾನು ಹೊಡಿನಿಲ್ಲ ನಿಮ್ಗೆ ಅಂತಂದ್ರೆ ಕರೆಂಟ್ ನಿಮ್ಮನ್ನ ಬಿಡಲ್ಲ, ನಾನು ಏನ್ ಮಾಡ್ಲಿ ಅತ್ತೆ, ಒಂದ್ಸಲ ಪರ್ಮಿಷನ್ ಕೊಡಿಯತ್ತೆ ಅಂತ ಕೇಳಿದ್ದಕ್ಕೆ ಶಾಂತಿ ತಲೆ ಅಲ್ಲಾಡಿಸ್ತಾ ಇರ್ತಾಳೆ. ಅದಕ್ಕೆ ಅಯ್ಯೋ ನೋಡಿ ಅತ್ತೆ, ನೀವೇನೋ ತಲೆ ಅಲ್ಲಾಡಿಸ್ತಾ ಇದ್ದೀರಾ, ಆದ್ರೆ ಕಸ್ತೂರಿ ಆಂಟಿ ಹ್ಞೂ ಹೊಡಿ ಅಂತ ಹೇಳ್ತಾ ಇದ್ದಾರೆ, ನಾನು ಏನ್ ಮಾಡ್ಲಿ ಅತ್ತೆ, ಒಂದ್ಸಲ ಪರ್ಮಿಷನ್ ಕೊಡಿಯತ್ತೆ, ನಾನು ಇವಾಗ ಹೊಡಿನಿಲ್ಲ ಅಂದ್ರೆ ಕರೆಂಟ್ ನಿಮ್ಮನ್ನ ಬಿಡಲ್ಲ, ಒಂದ್ಸಲ ಪರ್ಮಿಷನ್ ಕೊಡಿಯತ್ತೆ ಅಂತ ಕೇಳ್ತಾ ಇರ್ತಾಳೆ. ಆದ್ರೆ ಶಾಂತಿ ಮಾತ್ರ ತಲೆ ಅಲ್ಗಾಡಿಸ್ತಾ ಇರ್ತಾಳೆ. ಆವಾಗ ಮೀನಾಗೆ ಅರ್ಥ ಆಗುತ್ತೆ, ಓ ಇದು ನೀವೆಲ್ಲ ತಲೆ ಅಲ್ಲಾಡಿಸ್ತಾ ಇರೋದು ಅತ್ತೆ, ಕರೆಂಟ್ ಶಾಕ್ ಹೊಡೆದಿರೋದ್ರಿಂದ ನಿಮ್ಗೆ ಈ ತರ ಆಗಿದೆ, ಅಯ್ಯೋ ದೇವ್ರೆ ನನ್ನನ್ನು ಕ್ಷಮಿಸ್ಬಿಡು ದೇವ್ರೆ, ಇದು ಒಂದ್ಸಲ ನಾನು ಹೊಡೆದ್ಬಿಡ್ತೀನಿ ಅತ್ತೆಗೆ ಅಂತ ಅಂದ್ಬಿಟ್ಟು ಅತ್ತೆ ನನ್ನನ್ನು ಕ್ಷಮಿಸ್ಬಿಡಿ ಅತ್ತೆ ಅಂತ ಅಂದ್ಬಿಟ್ಟು ಜೋರಾಗಿ ಹೊಡಿತಾಳೆ. ಆವಾಗ ಎಲ್ರು ಕೆಳಗಡೆ ಬಿದ್ದೋಗ್ತಾರೆ. ಅದೇ ಟೈಮ್ಗೆ ಸೂರ್ಯ ಆ ಕಡೆಯಿಂದ ಬರ್ತಾ ಇರ್ತಾನೆ. ಬಂದಿದ್ದೇನೆ, ಎಲ್ರು ಬಿದ್ದಿದ್ದನ್ನ ನೋಡಿ ಏನೇ ಮೀನಾ ಇದು, ನೀನು ಒನಕೆ ಓಬವ್ವ ಆಗ್ಬಿಟ್ಟಿದ್ಯಾ, ಎಲ್ಲರಿಗೂ ಲಟಣ್ಗೆ ಇಟ್ಕೊಂಡು ಲಾಂಚ್ತಾ ಇದೀಯಾ. ಸೂರ್ಯ ಹೇಳಿದಕ್ಕೆ ಮೀನಾ ಇಲ್ಲ ರೀ, ಅದು ಕರೆಂಟ್ ಶಾಕ್ ಹೊಡೆದ್ಬಿಟ್ಟಿತ್ತು ಅತ್ತೆಗೆ, ಅವರಿಂದ ಎಲ್ಲರಿಗೂ ಶಾಕ್ ಹೊಡೆದ್ಬಿಟ್ಟು ಇತ್ತು, ಅದಕ್ಕೋಸ್ಕರ ಇದರಿಂದ ಅವ್ರಿಗೆಲ್ಲರಿಗೂ ಹೊಡೆದೆ, ಅವರೆಲ್ಲರೂ ಹೀಗೆ ಬಿದ್ದೋಗ್ಬಿಟ್ರು ರೀ. ಮೀನಾ ಹೇಳಿದ್ದಕ್ಕೆ ನೀನು ಇದೇ ತರ ಟೈಮ್ಗೋಸ್ಕರ ಕಾಯ್ತಾ ಇದ್ದೆ ಅನ್ಸುತ್ತೆ ಕಣೆ, ಅತ್ತೆಗೊಂದ್ ಕಾಲ ಸೊಸೆಗೊಂದ್ ಕಾಲ ಅಂತ ಹೇಳ್ತಾರಲ್ಲ, ಹಂಗೆ ಇವಾಗ ನಿನ್ ಕಾಲ ಬಂದಿದೆ, ಅದೇ ಟೈಮ್ ನೋಡ್ಕೊಂಡು ಹಿಂಗ್ ಬಾರ್ಸಿದೀಯ ಕಣೆ, ಅದೆಷ್ಟು ದಿನದಿಂದ ನನ್ ಮೇಲೆ ಕೋಪ ಬಿಟ್ಕೊಂಡಿದೀಯೋ ಏನೋ. ಶಾಂತಿ ಹೇಳಿದ್ದಕ್ಕೆ ಸೂರ್ಯ ನಿಜವಾಗ್ಲೂ ನಿನ್ ಮೇಲೆ ಇವಳಿಗೆ ಕೋಪ ಇದ್ದಿದ್ರೆ ಅವಳು ನಿನ್ಗೆ ಹೊಡಿತಾನೆ ಇರ್ಲಿಲ್ಲ, ಸುಮ್ನೆ ನಿಂತ್ಕೊಬಿಟ್ಟಿರ್ತಾ ಇದ್ಲು ನೋಡ್ಕೊಂಡು. ಏಕ್ದಮ್ ಎಲ್ರೂನು ಬಾಲ್ಕನಿ ಟಿಕೆಟ್ ತಗೊಂಡ್ಬಿಡ್ತಾ ಇದ್ರಿ. ಅಲ್ಲಿ ಮೇನ್ ಸ್ವಿಚ್ ಆಫ್ ಆಗಿತ್ತಲ್ಲ, ಅದನ್ನ ಆನ್ ಮಾಡಿದ ಮಹಾನುಭಾವ ಯಾರು ಅಂತ ಸೂರ್ಯ ಕೇಳಿದ್ದಕ್ಕೆ ನಾನೇ ಕಣೋ ಅಂತ ಹೇಳ್ತಾನೆ. ಅದಕ್ಕೆ ಸೂರ್ಯ ಅಲ್ಲ ಕಣೋ ಪೆಂಗ್ಯ, ಅಲ್ಲಿ ಮೋಟ್ರ್ ಕೆಟ್ಟೋಗಿದೆ, ಯಾರನ್ನು ಮೇನ್ ಸ್ವಿಚ್ ಆನ್ ಮಾಡ್ಬೇಡಿ ಅಂತ ಹೇಳಿದ್ದು ಗೊತ್ತಾಗ್ಲಿಲ್ವೇನೋ ನಿನ್ಗೆ, ಅಷ್ಟು ಗೊತ್ತಾಗ್ಬಾರ್ದೇನೋ ನಿನ್ಗೆ ಪೆಂಗ್ಯ. ಅಲ್ಲ ಕಣೋ, ನನ್ಗೇನೋ ಗೊತ್ತಿತ್ತು, ಅಮ್ಮ ಯಾವಾಗ್ಲೂ ಶೆಕೆ ಅಂತ ಬಡ್ಕೊಂತ ಇರ್ತಾರೆ, ಅವ್ರಿಗೆ ಶೆಕೆ ಅಂದ್ರೆ ಆಗೋದಿಲ್ಲ, ಅದಕ್ಕೆ ಫ್ಯಾನ್ ಹಾಕೋಣ ಅಂತ ಅಂದ್ಬಿಟ್ಟು ಹೋಗಿ ನಾನೇನೆ ಮೇನ್ ಸ್ವಿಚ್ನ ಆನ್ ಮಾಡ್ಬಿಟ್ಟು ಬಂದೆ. ಸೂರ್ಯ ಅಲ್ಲ ಕಣೋ, ಎಲ್ರಿಗೂ ಮೇನ್ ಆಪ್ನೆ ಕೊಟ್ಬಿಟ್ಟಿದ್ಯಲ್ಲೋ ಅಂತ ಹೇಳಿದ್ದಕ್ಕೆ ಅಯ್ಯೋ ನಾನು ಇವಳನ್ನ ಮುಟ್ಟಿ ನನ್ಗೂ ಕರೆಂಟ್ ಪಾಸ್ ಆಗ್ಬಿಡ್ತು. ರೋಹಿಣಿ ಕೂಡ ಹೌದು ಆಂಟಿ, ನಾನು ನಿಮ್ಮನ್ನ ಮುಟ್ಟಿ ನನ್ಗೂ ಕರೆಂಟ್ ಪಾಸ್ ಆಗ್ಬಿಡ್ತು ಅಂತ ಹೇಳ್ತಾಳೆ. ಅದಕ್ಕೆ ಮನೋಜ ಹೌದು ನನ್ಗೂ ಅಷ್ಟೇನೆ ರೋಹಿಣಿ, ನೀನು ಬಾ ಬಾ ಅಂತ ಕರಿತಾ ಇದೀಯ ಅಂತ ಅನ್ಕೊಂಡು ನಾನು ಬಂದು ನಿನ್ನನ್ನು ಟಚ್ ಮಾಡಿಬಿಟ್ಟೆ, ಅದಕ್ಕೆ ನನಗೂ ಕರೆಂಟ್ ಪಾಸ್ ಆಗಿಬಿಡ್ತು, ಅಂದಿದ್ರೆ ನನಗೆ ಈ ಗತಿ ಬರ್ತಾನೆ ಇರಲಿಲ್ಲ, ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ರೂಮ್ಗೆ ಹೊರಟೋಗ್ಬಿಡ್ತಾ ಇದ್ದೆ ಅಂತ ಮನೋಜ ಹೇಳಿದ್ದಕ್ಕೆ ಶ್ರುತಿ ನೀವು ಸೆಲ್ಫಿಶ್ ಕಣ್ರಿ, ಸೆಲ್ಫಿಶ್ ನೀವು, ಯಾರು ಸತ್ರೆ ನಿಮ್ಗೇನಾಗಬೇಕಂತೆ, ನೀವು ಒಬ್ರು ಸೇಫ್ ಆದರೆ ಅಷ್ಟೇ ಸಾಕು ಅಲ್ವಾ ಹೇಳ್ತಾಳೆ. ಆವಾಗ ಸೂರ್ಯ ಬಾರಮ್ಮ ಮೀನಾ, ನನಗೆ ಏನಾದರೂ ತಿಂಡಿ ಮಾಡಿಕೊಡು, ನಾನು ಇಲ್ಲಿಂದ ಹೊರಡಬೇಕು ಬಮ್ಮ ಅಂತ ಅಂದ್ಬಿಟ್ಟು ಮೀನನ್ನು ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಅಲ್ಲಿಂದ ಹೋದ್ಮೇಲೆ ಶಾಂತಿ ಕುಸುಮಗೆ ಯಾಕೆ ನೀನು ಇಲ್ಲಿಗೆ ಬಂದೆ, ನಾನು ನಿನ್ಗೆ ಬರೋಕೆ ಹೇಳಿದ್ನ ಇಲ್ಲಿಗೆ, ನೀನು ಬರಬೇಡ ಅಂತ ಹೇಳಿದೆ ತಾನೆ ಅಂತ ಕೇಳಿದ್ದಕ್ಕೆ ಕುಸುಮ ಯಾಕೆ ನಿಮ್ಮ ಮನೆಗೆ ನಾನು ಬರಬಾರ್ದಾ ಅಂತ ಕೇಳ್ತಾಳೆ. ಅದಕ್ಕೆ ಹಾಗಲ್ಲ ಕಣೆ, ನಾನು ಇಲ್ಲಿ ಸುಳ್ಳು ಹೇಳಿದ್ದೀನಿ, ನೀನು ಬಂದು ಎಲ್ಲನೂ ಹತ್ತಿಸ್ಬೇಡ, ದಯವಿಟ್ಟು ಇಲ್ಲಿಂದ ಹೊರಟೋಗು ಅಂತ ಅಂದ್ಬಿಟ್ಟು ಶಾಂತಿ ಕುಸುಮನ ಅಲ್ಲಿಂದ ಕಳಿಸ್ತಾಳೆ. ಅಲ್ಲಿಂದ ಹೋದ್ಮೇಲೆ ಮನೋಜ ಶಾಂತಿ ಹತ್ರ ಬಂದು ಕೂತ್ಕೊಂಡು ಅಮ್ಮ ನನ್ಗೆ ಯಾಕೋ ಅದು ಆ 3 ಮೊಟ್ಟೆ ಕತೆ ಅಂತ ಅನ್ನಿಸ್ತಾ ಇದೆ, ಪ್ರಭಾವ ಅನ್ನಿಸ್ತಾ ಇದೆ, ಯಾಕೆ ಅಂತಂದ್ರೆ ನಿನ್ನೆ ಫ್ಯಾನು ಕೆಳಗಡೆ ಬೀಳ್ತಾ ಇತ್ತು, ಇವತ್ತು ಶಾಕ್ ಹೊಡಿತು,
ಇದ್ಯಾಕೋ ಅದ್ರದ್ದೇ ಪ್ರಭಾವ ಕಣಮ್ಮ. ರೋಹಿಣಿ, ಅಲ್ಲ ಅತ್ತೆ, ಪ್ಲೀಸ್ ಅತ್ತೆ, ನೀವು ಒಪ್ಕೊಳ್ಳಿ ಅತ್ತೆ, ಆ ಪೂಜೆ ಒಂದ್ಸಲ ಮಾಡಿಬಿಡಿ ಅತ್ತೆ, ಒಂದಿನ ತಾನೇ ಅಂತ ರೋಹಿಣಿ ಹೇಳಿದ್ದಕ್ಕೆ ಶಾಂತಿ, ಹೋಗ್ಲಿ ಬಿಡಮ್ಮ, ಮಾಡ್ಬಿಡ್ತೀನಿ, ಇವನಿಂದ ನಾನು ಇನ್ನೂ ಏನೇನು ಅನುಭವಿಸ್ಬೇಕು ಅಂತ ತಲೆ ಮೇಲೆ ಕೈ ಇಟ್ಕೋತಾಳೆ. ಮನೋಜ, ರೋಹಿಣಿ ಅಮ್ಮ ಪೂಜೆ ಮಾಡೋದಕ್ಕೆ ಒಪ್ಕೊಂಡ್ಬಿಟ್ಲು ಅಂತ ಹೇಳ್ತಾನೆ. ಅದಕ್ಕೆ ರೋಹಿಣಿ, ಅಯ್ಯೋ ಹೌದು ಮನೋಜ್, ನನಗೂ ಕೇಳಿಸ್ತು, ನಡೀರಿ ಮನೋಜ್, ಟೈಮ್ ಆಗುತ್ತೆ, ಶಾಪ್ಗೆ ಹೋಗ್ಬೇಕು ಅಂತ ಹೇಳ್ತಾಳೆ. ಸರಿ ಕಣಮ್ಮ, ಆಯಿತು, ಹೊರಡ್ತೀವಿ ನಾವು, ನೀನು ಹುಷಾರು, ಮತ್ತೆ ಏನಾದ್ರು ಶಾಕಿಗೆ ಹೊಡೆಸ್ಕೊಬಿಟ್ಟಿಯಾ, ಮತ್ತೆ ಕಾಗೆ ಥರ ಆಗ್ಬಿಡ್ತೀಯ ಅಂತ ಮನೋಜ್ ಶಾಂತಿಗೆ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ಮೀನಾ ಬಂದು ತರಕಾರಿ ಎಲ್ಲ ಕಟ್ ಮಾಡ್ತಾ ಇರ್ತಾಳೆ ಅಡುಗೆ ಮಾಡೋಕ್ಕೆ ಅಂತ. ಅಷ್ಟರೊಳಗಡೆ ಅವಳಿಗೊಂದು ಫೋನ್ ಬರುತ್ತೆ. ಅದು ಚೌಟ್ರಿಯ ಡೆಕೋರೇಷನ್ಗೋಸ್ಕರ ಫೋನ್ ಮಾಡಿರ್ತಾರೆ. ಸರ್ ಯಾರು ಅಂತ ಅಂದ್ಬಿಟ್ಟು ಕೇಳಿದ್ದಕ್ಕೆ, ಅಲ್ಲ ಕಣಮ್ಮ, ನೀನು ಡೆಕೋರೇಷನ್ ಯಾವುದಾದ್ರೂ ಇದ್ದರೆ ಹೇಳಮ್ಮ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ಫೋನ್ ಮಾಡಿದೆ ಕಣಮ್ಮ, ಡೆಕೋರೇಷನ್ ಇದೆ, ಬರ್ತೀಯೇನಮ್ಮ ಅಂತ ಕರೀತಾರೆ. ಬರ್ತೀನಿ ಸರ್ ಅಂತ ಹೇಳ್ತಾಳೆ. ಅದಕ್ಕೆ ಆದಷ್ಟು ಬೇಗ ಬರಬೇಕು ಅಂತ ಹೇಳಿದ್ದಕ್ಕೆ, ಸರ್ ನನಗೆ ಇದನ್ನು ಬಿಟ್ಟರೆ ಬೇರೆ ಯಾವ ಕೆಲಸನೂ ಇಲ್ಲ ಸರ್, ಖಂಡಿತ ಬರ್ತೀನಿ ಸರ್, ನನ್ನ ಮೇಲೆ ನಂಬಿಕೆ ಇಟ್ಟು ಹೇಳಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್ ಅಂತ ಅಂದ್ಬಿಟ್ಟು ಕಟ್ ಮಾಡ್ತಾ ಇದ್ದಿದ್ದು ತರಕಾರಿ ಎಲ್ಲ ಎತ್ತಿಟ್ಬಿಟ್ಟು ಬೇಗ ಹೋಗಬೇಕು, ಬೇಗ ಹೋಗ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಡೆಕೋರೇಷನ್ಗೆ ಏನೆಲ್ಲ ಬೇಕು ಅದನ್ನೆಲ್ಲ ತಗೊಂಡು ಮಂಟಪದ ಹತ್ರ ಬರ್ತಾಳೆ. ಮಂಟಪದ ಒಳಗಡೆ ಬಂದ ಮೇಲೆ, ಬಂದಮ್ಮ ಮೀನಾ ಬಾ ಅಂತ ಅಂದ್ಬಿಟ್ಟು ಕರೀತಾರೆ. ಥ್ಯಾಂಕ್ ಯು ಸರ್, ನನ್ನ ಮೇಲೆ ನಂಬಿಕೆ ಇಟ್ಟು ಆರ್ಡರ್ನ ಕೊಡ್ತಾ ಇರೋದಕ್ಕೆ ಅಂತ ಹೇಳ್ತಾರೆ. ಇದೊಂದು ಚಿಕ್ಕದು ಫಂಕ್ಷನ್ ಅಮ್ಮ, ಅದಕ್ಕೋಸ್ಕರ ಸ್ಟೇಜ್ ಡೆಕೋರೇಷನ್ನು ಮತ್ತು ನೇಮ್ ಡೆಕೋರೇಷನ್ನು ಎಲ್ಲ ನೀನೇ ಮಾಡಬೇಕು, ಆದಷ್ಟು ಅಚ್ಚುಕಟ್ಟಾಗಿ ಮಾಡಮ್ಮ ಅಂತ ಹೇಳ್ತಾರೆ. ಅದಕ್ಕೆ ಮೀನಾ, ಸರ್ ಇದು ನನ್ನ ಮೊದಲನೇ ಆರ್ಡರು, ನಾನು ಇದು ಚಿಕ್ಕದಾದ್ರೂ ತುಂಬ ಚೆನ್ನಾಗಿನೇ ಮಾಡಿಕೊಡ್ತೀನಿ ಸರ್, ಡೆಕೋರೇಷನ್ ನೋಡಿ ನೀವು ದುಡ್ಡು ಕೊಡಿ ಸರ್ ಅಂತ ಹೇಳ್ತಾಳೆ. ಅದಕ್ಕೆ ಅವರು, ನಾನು 16,000 ಅಡ್ವಾನ್ಸ್ ಅಂತ ಹೇಳಿದ್ದೆ, ಇವಾಗ 10,000 ಕೊಡ್ತಾ ಇದ್ದೀನಿ, ತಗೊಳಮ್ಮ ಅಂತ ಅಂದ್ಬಿಟ್ಟು 10,000ನ ಮೀನಾ ಕೈಗೆ ಕೊಡ್ತಾರೆ. ಮೀನಾಗೆ ಫುಲ್ ಖುಷಿ ಆಗುತ್ತೆ. ಏನೇ ಸಹಾಯ ಬೇಕು ಅಂದ್ರೂ ನಮ್ಮ ಹುಡುಗರು ಬರ್ತಾರೆ, ಅವ್ರ ಹತ್ರ ಹೆಲ್ಪ್ ತಗೊಂಡು ನಿನ್ಗೆ ಏನು ಬೇಕೋ ಅದನ್ನೆಲ್ಲ ಮಾಡಿಸ್ಕೊಳ್ಳಮ್ಮ, ಒಳಗಡೆ ಆಫೀಸಲ್ಲಿ ಹೋಗಿ ಒಂದು ಸೈನ್ ಮಾಡಿಬಿಡು ಅಂತ ಹೇಳ್ತಾರೆ. ಆವಾಗ ಮೀನಾ, ಸರಿ ಸೈನ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದು ಸೈನ್ ಮಾಡಿ ಈ ಕಡೆ ಹೊರಗಡೆ ಬಂದಾಗ ಯಾರೋ ಒಬ್ರು ಸಿಗ್ತಾರೆ, ಅವ್ರ ಜೊತೆ ಮಾತಾಡ್ತಾ ನಿಂತಿರ್ತಾಳೆ. ಈ ಕಾಗೆ ಸುಬ್ಬ ಅವಳನ್ನ ಕಿಡ್ನಾಪ್ ಮಾಡೋದಕ್ಕೋಸ್ಕರ, ಮೀನನ್ನ ಕಿಡ್ನಾಪ್ ಮಾಡೋದಕ್ಕೋಸ್ಕರ ಪ್ಲಾನ್ ಮಾಡಿರ್ತಾನೆ. ಅವಳು ಅವ್ರ ಜೊತೆ ಮಾತಾಡಿ, ಸರಿ ಅಕ್ಕ, ನಾನು ಮಿಕ್ಕಿದ ಅಡ್ವಾನ್ಸ್ನ ಆಮೇಲೆ ಪೇ ಮಾಡ್ತೀನಿ, ಇವಾಗ ಇಷ್ಟು ಹೂವನ್ನ ತೊಗೊಂಡು ಬನ್ನಿ ಡೆಕೋರೇಷನ್ಗೆ ಅಂತ ಅಂದ್ಬಿಟ್ಟು ಒಬ್ರಿಗೆ ಹೇಳಿಬಿಟ್ಟು ಈ ಕಡೆ ಮುಂದಕ್ಕೆ ಬರ್ತಾ ಇರ್ತಾಳೆ. ಕಾಗೆ ಸುಬ್ಬ ಆಲ್ರೆಡಿ ಪ್ಲಾನ್ ಮಾಡಿಕೊಂಡು ಆಟೋದ ಹತ್ರ ನಿಂತಿರ್ತಾರೆ. ಅವಳು ಮುಂದೆ ಬರೋದನ್ನ ನೋಡಿ ಆಟೋದೊಳಗಡೆ ಮುಖಕ್ಕೆ ಬಟ್ಟೆನ ಕಟ್ಕೊಂಡು ಅಲ್ಲಿ ಕೂತ್ಕೊತಾರೆ. ಮೀನಾ ಮುಂದೆ ಬರುವಾಗ ಹಿಂದೆಯಿಂದ ಅವ್ರ ರೌಡಿಗಳೆಲ್ಲರೂ ಅವಳನ್ನ ಫಾಲೋ ಮಾಡೋಕ್ಕೆ ಶುರು ಮಾಡ್ತಾರೆ. ಅವಳು ನಮ್ಮನೆಯವ್ರಿಗೊಂದು ಫೋನ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಫೋನ್ ಮಾಡೋಕ್ಕೆ ಹೋಗ್ತಾಳೆ. ಆವಾಗ ನೆಟ್ವರ್ಕ್ ಸಿಗೋದಿಲ್ಲ. ಅಯ್ಯೋ ಇದೇನು ನೆಟ್ವರ್ಕೇ ಸಿಗ್ತಾ ಇಲ್ವಲ್ಲ, ಆ ಕಡೆ ಹೋಗಿ ಮಾಡೋಣ ಅಂತ ಅನ್ನೋ ಅಷ್ಟರೊಳಗಡೆ ಬ್ಯಾಟ್ರಿ ಡೆಡ್ ಆಗಿ ಹೋಗುತ್ತೆ. ಅಯ್ಯೋ ಚಾರ್ಜೇ ಇಲ್ವಲ್ಲ, ಏನು ಮಾಡೋದು ಇವಾಗ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಅಷ್ಟರೊಳಗಡೆ ಕಾಗೆ ಸುಬ್ಬನ ಕಡೆಯವರು ಅವಳನ್ನ ಬಂದು ಅಟ್ಯಾಕ್ ಮಾಡ್ತಾರೆ. ಅಟ್ಯಾಕ್ ಮಾಡಿ ಅವಳು ಮೂಗ್ಗೆ ಬಾಯಿಗೆ ಕೈಯಿಂದ ಹಿಡ್ಕೊಂಡು ಅವಳನ್ನ ಎತ್ಕೊಂಡು ಹೋಗ್ತಾರೆ. ಎತ್ಕೊಂಡು ಹೋಗಿ ಅವ್ರು ಪ್ಲಾನ್ ಮಾಡಿದ್ದು ಒಂದು ರೂಮ್ ಒಳಗಡೆ ಕೂಡ ಹಾಕ್ಬಿಟ್ಟು ಬಾಗಿಲು ಹಾಕ್ಕೊಂಡು ಹೊರಗಡೆ ಬಂದುಬಿಡ್ತಾರೆ. ಮೀನಾ, ಯಾರು ನನ್ನನ್ನು ಈ ಥರ ಕಿಡ್ನಾಪ್ ಮಾಡಿದ್ದು, ಯಾಕೆ ನನ್ನನ್ನು ಇಲ್ಲಿ ಎತ್ಕೊಂಡು ಬಂದು ಎಸೆದ್ರಿ, ಅಯ್ಯೋ ನಾನು ಏನು ಮಾಡಲಿ ಇವಾಗ, ಫೋನ್ ಮಾಡೋದಕ್ಕೆ ನನ್ನ ಹತ್ರ ಫೋನು ಇಲ್ವಲ್ಲ, ಏನು ಮಾಡೋದು ಅಂತ ಅಂದ್ಬಿಟ್ಟು ರೂಮ್ ಒಳಗಡೆ ಎಲ್ಲರನ್ನೂ ಬೇಡ್ಕೊಳ್ತಾ ಬಾಗಿಲು ಬಡಿತಾ ಇರ್ತಾಳೆ. ಅಯ್ಯೋ ನನ್ನನ್ನು ಕಾಪಾಡಿ, ನಾನು ಹೇಗೆ ಹೋಗಲಿ ಇಲ್ಲಿಂದ ಹೊರಗಡೆ, ನಾನು ಹೇಗೆ ಹೋಗಲಿ ಇಲ್ಲಿಂದ ಅಂತ ಅಂದ್ಬಿಟ್ಟು ಬೇಡ್ಕೊತಾ ಇರ್ತಾಳೆ. ಆದರೆ ಯಾರನ್ನು ಡೋರ್ ಓಪನ್ ಮಾಡೋದೇ ಇಲ್ಲ ಅವಳಿಗೆ. ಸೂರ್ಯ ಗಾಬರಿಯಾಗಿ ಮೀನಂಗೆ ಫೋನ್ ಟ್ರೈ ಮಾಡ್ತಾ ಇರ್ತಾನೆ. ಆದರೆ ಮೀನಂಗೆ ಫೋನ್ ರೀಚ್ ಆಗೋದೇ ಇಲ್ಲ. ಅವರಪ್ಪ ಬಂದು, ಯಾಕಪ್ಪ ಸೂರ್ಯ ಇಷ್ಟೊಂದು ಟೆನ್ಷನ್ ಆಗಿದೆಯಾ, ಏನಾಯ್ತಪ್ಪ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಅದಕ್ಕೆ ಸೂರ್ಯ, ಅಲ್ಲ ಅಪ್ಪ, ಮೀನಾ ಹೋಗಿ ತುಂಬ ಹೊತ್ತಾಯಿತು, ಇನ್ನೂ ಬಂದೇ ಇಲ್ಲ, ಅವಳು ಎಲ್ಲಾದರೂ ಹೋಗೋದಾದರೆ ನನಗೆ ಹೇಳ್ಬಿಟ್ಟು ಹೋಗ್ತಾ ಇದ್ಲು, ಆದರೆ ಅಟ್ಲೀಸ್ಟ್ ಹೋದ್ಮೇಲಾದರೂ ನನಗೊಂದು ಫೋನ್ ಮಾಡ್ತಾ ಇದ್ಲು, ಆದರೆ ಫೋನು ರೀಚ್ ಆಗ್ತಾ ಇಲ್ಲ, ಅವಳು ನನಗೆ ಹೇಳ್ಬಿಟ್ಟು ಹೋಗಿಲ್ಲಪ್ಪ, ಏನು ಮಾಡಲಿ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಅಂತಾನೆ. ಅದಕ್ಕೆ ಎಲ್ಲೋ ಚಾರ್ಜ್ ಖಾಲಿಯಾಗಿರ್ಬೇಕಪ್ಪ ಅಂತ ಅಂದ್ಬಿಟ್ಟು ಅವರಪ್ಪ ಹೇಳ್ತಾರೆ. ಅದಕ್ಕೆ ಇಲ್ಲಪ್ಪ, ಅವಳು ನನಗೊಂದು ಮಾತು ಹೇಳ್ತಾ ಇದ್ಲಲ್ವ, ನನಗೆ ಯಾಕೋ ಟೆನ್ಷನ್ ಆಗ್ತಾ ಇದೆ ಅಂತ ಹೇಳಿದ್ದಕ್ಕೆ ಅವ್ರ ಅಮ್ಮನಿಗೊಂದ್ಸಲ ಫೋನ್ ಮಾಡಿ ನೋಡು, ಅವ್ರ ಅಮ್ಮನ ಮನೆಗೆ ಹೋಗಿರ್ಬೋದು ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾರೆ. ಅದಕ್ಕೆ ಸೂರ್ಯ ಅವ್ರ ಅಮ್ಮನಿಗೆ ಫೋನ್ ಮಾಡ್ತಾರೆ, ಮೀನಾ ಅವ್ರ ಅಮ್ಮನಿಗೆ. ಕಡೆ ಮೀನಾ ಅವ್ರ ಅಮ್ಮನೇ ಸೂರ್ಯನಿಗೆ ಫೋನ್ ಮಾಡ್ತಾರೆ. ಹಲೋ ಅತ್ತೆಮ್ಮ, ಹೇಳಿ ಅತ್ತಮ್ಮ ಅಂತ ಸೂರ್ಯ ಕೇಳಿದ್ದಕ್ಕೆ, ಅಲ್ಲಪ್ಪ ನಾನು ಮೀನಿನ ಬಗ್ಗೆ ಕೇಳೋಣ ಅಂತ ಅಂದ್ಬಿಟ್ಟು ಫೋನ್ ಮಾಡಿದೆ, ನೀನು ಚೆನ್ನಾಗಿದ್ದೀಯಾ ಅಂತ ಕೇಳ್ತಾರೆ. ಅದಕ್ಕೆ ಅತ್ತೆಮ್ಮ, ಹೌದು ಚೆನ್ನಾಗಿದ್ದೀನಿ ಅಂತ ಸೂರ್ಯ ಹೇಳ್ತಾನೆ. ಅದಕ್ಕೆ ಅವರಮ್ಮ, ಅಲ್ಲಪ್ಪ ಯೋಚನೆ ಮಾಡಿ ಹೇಳ್ತಾ ಇದೆಯಲ್ಲಪ್ಪ, ಯಾಕಪ್ಪ ಏನಾಯಿತು ಅಂತ ಅಂದ್ಬಿಟ್ಟು ಕೇಳಿದ್ದಕ್ಕೆ, ಇಲ್ಲಮ್ಮ ನನಗೆ ಸ್ವಲ್ಪ ನನ್ನ ಬಗ್ಗೆನೇ ಯೋಚನೆ ಮಾಡುವಾಗ ಆಗುತ್ತೆ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಸರಿ, ನಾನು ಇವಾಗ ಮೀನನ ಬಗ್ಗೆ ಕೇಳೋಕ್ಕೆ ಫೋನ್ ಮಾಡಿದೆ, ಅವಳಿಗೆ ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ, ಅವಳು ಹೇಗಿದ್ದಾಳಪ್ಪ ಅಂತ ಅವ್ರ ಅತ್ತೆಮ್ಮ ಕೇಳಿದ್ದಕ್ಕೆ, ಮೀನಾ ಚೆನ್ನಾಗಿದ್ದಾಳೆ, ಅವಳು ಮಲ್ಕೊಂಡಿದ್ದಾಳೆ, ಅವಳು ಎದ್ದ ಮೇಲೆ ನಾನು ನಿಮಗೆ ಫೋನ್ ಮಾಡಿಸ್ತೀನಿ ಅಂತ ಹೇಳ್ತಾನೆ. ಆವಾಗ ಅವರಮ್ಮ, ಸರಿ ಆಯ್ತಪ್ಪ ಅಂತ ಅಂದ್ಬಿಟ್ಟು ಮೀನಾ ಅವರಮ್ಮ ಫೋನ್ನ ಕಟ್ ಮಾಡ್ತಾರೆ.
ಅಂತಪ್ಪ ಅಂತ ಸೂರ್ಯ ಅವರಪ್ಪ ಕೇಳಿದ್ದಕ್ಕೆ ಇಲ್ಲ ಅಪ್ಪ ಅವಳು ಅಲ್ಲೂ ಹೋಗಿಲ್ಲ ಅಂತ ಅಂದ್ಬಿಟ್ಟು ಸೂರ್ಯ ಹೇಳ್ತಾನೆ. ಅದಕ್ಕೆ ಶಾಂತಿ ಹಾಗಾದ್ರೆ ಈ ಸಲನೂ ಜಗಳ ಮಾಡಿ ಅವಳನ್ನ ಮನೆಯಿಂದ ಕಳಿಸ್ಬಿಟ್ಯಾ ಅಂತ ಕೇಳಿದ್ದಕ್ಕೆ ಸೂರ್ಯ ಈಗ್ಲೂ ತಮಾಷೆ ಮಾಡಬೇಡ ಸುಮ್ಮನಿರು ಸಕ್ರೆ, ಯಾವಾಗ್ಲೂ ನಿಂದು ಇದೇ ಆಯಿತು, ಕಾಲು ಕೆರ್ಕೊಂಡು ಜಗಳಕ್ಕೆ ಹೋಗೋಕ್ಕೆ ನಾನು ಶಾಂತಿನ ಅಂತ ಅಂದ್ಬಿಟ್ಟು ಸೂರ್ಯ ಹೇಳ್ತಾನೆ. ಅಷ್ಟರಲ್ಲಿ ಮನೋಜ್ ಅಲ್ಲಿಗೆ ಬಂದು ಯಾಕೋ ಎಲ್ಲವಾಗ್ಲೂ ಅಮ್ಮನಿಗೆ ಬೈತಾ ಇರ್ತೀಯ ಅಂತ ಅಂದ್ಬಿಟ್ಟು ಮನೋಜ ಹೇಳಿದ್ದಕ್ಕೆ ಸೂರ್ಯ ಟೆನ್ಷನಲ್ಲಿ ನಾನಿದ್ದೀನಿ ಸುಮ್ಮನಿದ್ಬಿಡು ಮನೋಜ ಅಂತ ಅಂದ್ಬಿಟ್ಟು ಸೂರ್ಯ ಹೇಳ್ತಾನೆ. ಅದಕ್ಕೆ ರೋಹಿಣಿ ಯಾಕ್ರಿ ಯಾವಾಗ್ಲೂ ಬೈಯೋದು ಅಂತ ರೋಹಿಣಿ ಹೇಳಿದ್ದಕ್ಕೆ ಸೂರ್ಯ ಯಾಕಮ್ಮ ಸುಮ್ಮನೆ ಏನೇನೋ ಮಾತಾಡ್ತಾನೆ ಇರ್ತೀಯ, ಸುಮ್ಮನೆ ಇದ್ಬಿಡು ಇವಾಗ, ಸುಮ್ಮನೆ ನಿಂತ್ಕೋ ಇವಾಗ, ಏನು ಮಾತಾಡಬೇಡ ಅಂತ ಅಂದ್ಬಿಟ್ಟು ಸೂರ್ಯ ಹೇಳಿದ್ದಕ್ಕೆ ಮನೋಜ ಯಾಕೋ ಬೈತೀಯ ಅಂತ ಅಂದ್ಬಿಟ್ಟು ಕೇಳಿದ್ದಕ್ಕೆ ಸುಮ್ಮನೆ ಇದ್ಬಿಡು ಮನೋಜ, ಇವಾಗ ನಾನು ಮೊದಲೇ ಟೆನ್ಷನಲ್ಲಿ ಇದ್ದೀನಿ, ಸುಮ್ಮನೆ ಇದ್ಬಿಡು ಏನು ಮಾತಾಡಬೇಡ ಅಂತ ಅಂದ್ಬಿಟ್ಟು ಸೂರ್ಯ ಹೇಳ್ತಾನೆ. ಶಾಂತಿ ಹೋಗ್ರಪ್ಪ ನೀವಿಬ್ರು ರೆಸ್ಟ್ ಮಾಡೋಗಿ, ಅವನಿಗೆ ಅವ್ನ ಹೆಂಡತಿ ಕಾಣಿಸ್ತಾ ಇಲ್ವಂತೆ ಅದಕ್ಕೆ ಉರ್ಕೊಂತ ಇದ್ದಾನೆ, ಯಾರು ಮಾತಾಡಬೇಡಿ ಹೋಗಪ್ಪ ನೀವು ಅಂತ ಅಂದ್ಬಿಟ್ಟು ಹೇಳ್ತಾಳೆ ಶಾಂತಿ. ಅದಕ್ಕೆ ಇಲ್ಲೇ ಎಲ್ಲೋ ಹೋಗಿರ್ತಾಳೆ ಬಿಡೋ ಅಂತ ಹೇಳಿದ್ದಕ್ಕೆ ಸೂರ್ಯ ಅಲ್ಲ ಕಣೋ, ಅವತ್ತು ನಿನ್ನ ಪೌಡ್ರಮ್ಮ ಕಾಣೆಯಾಗಿದ್ದಕ್ಕೆ ನಿನ್ನನ್ನು ಬಿಟ್ಟು ಹೋಗಿದ್ಲಲ್ಲ, ಅವಾಗ ನಾನು ಎಷ್ಟು ನಿನಗೆ ಸಹಾಯ ಮಾಡಿದೆ, ಇವಾಗ ನೋಡಿದ್ರೆ ನೀನು ಈ ಥರ ಮಾತಾಡ್ತಾ ಇದೀಯ ಅಂತ ಸೂರ್ಯ ಹೇಳಿದ್ದಕ್ಕೆ ಮನೋಜ ಹಾಗಾದರೆ ಈ ಬಿಸ್ನೆಸ್ ಮ್ಯಾನು ನಿನ್ನ ಮೀನನ್ನು ಹುಡ್ಕೊಡ್ಬೇಕಾ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಅದಕ್ಕೆ ಸೂರ್ಯ ಬೇಡಪ್ಪ ನೀನೇನು ಹುಡ್ಕೊಡೋದು ಬೇಡ, ನೀನು ಬರಲಿಲ್ಲ ಅಂತ ಅಂದರೆ ನನ್ನ ಮೀನನ್ನು ಹುಡ್ಕೋದು ನನಗೆ ಗೊತ್ತಿದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಶ್ರುತಿ ಹಾಗಾದರೆ ಮೀನಾ ಅವ್ರ ಮನೆಯಲ್ಲಿ ಇಲ್ವಾ ಇವಾಗ ಹಾಗಾದರೆ ಅಂತ ಅಂದ್ಬಿಟ್ಟು ಕೇಳಿದ್ದಕ್ಕೆ ಸೂರ್ಯ ಅಮ್ಮ ಇನ್ನೂ ಮೀನಾ ಬಂದಿಲ್ಲ ಮನೆಗೆ, ಮೈಕಮ್ಮ ಅವಳು ಇನ್ನೂ ಮನೆಗೆ ಬಂದಿಲ್ಲ, ಅವಳ ಫೋನ್ ಕೂಡ ಸ್ವಿಚ್ ಆಫ್ ಅಂತ ಬರ್ತಾ ಇದೆ, ನನ್ಗೆ ಯಾಕೋ ಟೆನ್ಷನ್ ಆಗ್ತಾ ಇದೆ, ನಾನೇ ಇಲ್ಲೆಲ್ಲಾದರೂ ಹೋಗಿ ಹುಡ್ಕೊಂಡು ಬರ್ತೀನಿ ಅಂತ ಹೇಳಿದ್ದಕ್ಕೆ ಅವರಪ್ಪ ಅಲ್ಲಪ್ಪ ಸೂರ್ಯ ಎಲ್ಲಪ್ಪ ಹೋಗಿ ಹುಡುಕ್ತೀಯ ಅವಳನ್ನ ಅಂತ ಕೇಳ್ತಾರೆ. ಅದಕ್ಕೆ ಒಂದಿಬ್ರು ಹೂ ಕಟ್ಟೋರು ನನಗೆ ಗೊತ್ತಪ್ಪ, ಅಲ್ಲೋಗಿ ಕೇಳ್ತೀನಿ ಅಂತ ಸೂರ್ಯ ಹೇಳಿದ್ದಕ್ಕೆ ಶ್ರುತಿ ಅವರು ನಾವು ಬರ್ತೀವಿ ನಾವು ಹುಡುಕ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಶಾಂತಿ ನೀವೆಲ್ರು ಹೋಗ್ತೀರಾ, ಅವ್ನು ಹುಡ್ಕೊಂಡು ಬರ್ತಾನೆ ಸುಮ್ಮನಿರಿ ಅಂತ ಕೇಳಿದ್ದಕ್ಕೆ ಶ್ರುತಿ ಆತನ್ನ ಕೇಳಬೇಡಿ, ಅವ್ರಿಗೆ ಸೀರಿಯಸ್ನೆಸ್ ಅನ್ನೋದೇ ಇಲ್ಲ, ಬನ್ನಿ ನಾವು ಹುಡ್ಕೋಕೆ ಹೋಗೋಣ ಅಂತ ಅಂದ್ಬಿಟ್ಟು ಇಬ್ರು ಹೋಗ್ತಾರೆ. ಮೀನಾ ಏನು ಮಾಡಬೇಕು ಅಂತ ಗೊತ್ತಿಲ್ಲದೇ ಪರದಾಡ್ತಾ ಇರ್ತಾಳೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಈ ಸಂಚಿಕೆ ಅಂತ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.